ನಮಸ್ಕಾರ, ವೆಲ್ಕಮ್ ಟು ಸುಪ್ರಿಯಾಸ್ ವಿನ್ಯಾಸ. ಹೇಗಿತ್ತು ನಮ್ಮ ಫಸ್ಟ್ ವ್ಲಾಗ್? ಎಲ್ರಿಗೂ ಇಷ್ಟ ಆಯ್ತಾ? ಸೊ ಬನ್ನಿ ಇವಾಗ ನಮ್ ಭೋಗಿ ಹಬ್ಬದ ದಿನ ಏನೇನ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ನಮ್ದು ಲಾಂಚೇ ಇತ್ತು. ವಿ ಹ್ಯಾವ್ ಲಾಂಚ್ಡ್ ಆರ್ ಯೂಟ್ಯೂಬ್ ಚಾನಲ್. ಅದನ್ನ ದೇವ್ರ ಮುಂದೆ ದೇವ್ರ ಮನೆಯಲ್ಲೇ ಹಿಂಗಿಟ್ಟು, ಸೊ ಈ ಥರ ಸುಮ್ಮನೆ ರಿಬ್ಬನ್ ಕಟ್ಟಿ ಹಿಂಗೆ ತೆಗೆದು ವಿ ಲಾಂಚ್ಡ್ ಇಟ್. ದೇವ್ರ ಆಶೀರ್ವಾದ ಇರಲಿ ಅಂತ, ಹಿಂಗೆ ನಮ್ಮ ಗುರುಗಳ ಆಶೀರ್ವಾದನೂ ಇರಲಿ ಅಂತ ಹಿಂಗೆ ಮಾಡಿದ್ವಿ. ಸೊ ಅದಾದ್ಮೇಲಿಂದ ಆಸ್ ಯೂಶುವಲ್ ಸಂಕ್ರಾಂತಿ ಶಾಪಿಂಗ್ ಇದೆಯಲ್ಲ, ಸೊ ಶಾಪಿಂಗ್ ಹೋಗಿದ್ದೆ. ಎಳ್ಳು ಬೆಲ್ಲ ಅದೆಲ್ಲ ತಗೊಂಡೆ. ಯೂಶಲಿ ತುಂಬಾ ವರ್ಷದಿಂದ ನಮ್ಮ ಅತ್ತೆ ಮನೆಯಲ್ಲಿ ಇದ್ದಾಗ್ಲೂ ಅಷ್ಟೇ, ಆಮೇಲೆ ನಾವು ಬಸವನಗುಡಿಗೆ ಶಿಫ್ಟ್ ಆದಾಗ್ಲೂ ಅಷ್ಟೇ, ನಾವು ಹೋಗೋದೆ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಸ್ ಅಂತ ಗಾಂಧಿ ಬಜಾರಲ್ಲಿದೆ. ಅಲ್ಲಿ ತುಂಬಾ ಫೈನ್ ಕ್ವಾಲಿಟಿ ಗ್ರಾಸರೀಸ್ ಎಲ್ಲ ಸಿಗುತ್ತೆ. ನಾವು ಅಲ್ಲೇ ತಿಂಗಳು ತರ್ಸೋದು. ಹಾಗೆ ಈ ಸತಿ ಅವರು ತುಂಬಾ ಚೆನ್ನಾಗಿ ಒಂದು ಸಂಕ್ರಾಂತಿ ಹಬ್ಬ ಫೆಸ್ಟಿವಲ್ನ ಮಾಡಿದ್ದಾರೆ. ಸಖತ್ತಾಗಿತ್ತು ಸೆಟಪ್ ಮಾತ್ರ. ಅಂದ್ರೆ ಇವಾಗೆಲ್ಲ ಯಾರಲ್ವಾ ಇದೆಲ್ಲ ಮಾಡಿ ನಮ್ಮ ಮಕ್ಳಿಗೆಲ್ಲ ತೋರಿಸ್ಬೇಕಂದ್ರೆ ಹಿಂಗೆ ತೋರಿಸ್ಬೇಕು. ಈ ತರ ಎಲ್ಲ ಹೌದು ಸಂಕ್ರಾಂತಿ ಹಬ್ಬ ಅಂದ್ರೆ ಹೀಗಿರುತ್ತೆ, ಇಷ್ಟು ಫೆಸ್ಟಿವಿಟಿ ಇರುತ್ತೆ ಅಂತ ನಮ್ಮ ಮಕ್ಳಿಗೆಲ್ಲ ಹಿಂಗ್ ಮಾತ್ರ ತೋರ್ಸಕ್ ಸಾಧ್ಯ. ಇಲ್ಲ ಅಂದ್ರೆ ಮುಂಚೆ ನಮ್ಗೆಲ್ಲ ಆಸ್ ಯೂಶುವಲ್ ಸೆಲೆಬ್ರೇಷನ್ ಹಿಂಗಿರ್ತಾ ಇತ್ತು. ಬಟ್ ಆದ್ರೆ ನೋಡಿ ಸೂಪರ್ ಆಗಿ ಮಾಡಿದ್ರು. ಈ ತರ ಒಂದು ಸೆಟಪ್ ಎಲ್ಲ ಮಾಡಿ, ಈ ತರ ಇದೆಲ್ಲ ಕತೆಗಳು ನನ್ನ ಮಗಳಿಗೂ ತೋರಿಸಿ ಎಲ್ಲ ಮಾಡಿ ಶಾಪಿಂಗ್ ಮಾಡ್ಕೊಂಡು, ಎಷ್ಟ್ ಚೆನ್ನಾಗಿದೆ ಅಲ್ವಾ, ಬೊಂಬೆಗಳನ್ನೆಲ್ಲ ಇಟ್ಟು ಎಲ್ಲ ಮಾಡಿ. ಒಂಥರ ಈ ಹಳ್ಳಿ ವೈಬ್ಸೇ ಚಂದ. ನೀವೇನೇ ಹೇಳಿದ್ರು, ನಾವೆಷ್ಟೇ ಸಿಟಿ ಬೆಳೆದ್ರು ಈ ಹಳ್ಳಿ ವೈಬ್ಸು ತುಂಬಾ ಚೆನ್ನಾಗಿರತ್ತೆ. ಸಖತ್ ಖುಷಿ ಆಯ್ತು. ಅಂಡ್ ಪ್ರಾಡಕ್ಟ್ಸು ಅಷ್ಟೇ, ಬಾಗ್ನ ಕೊಡಕ್ಕೆ ಎಳ್ಳು ಬೆಲ್ಲ ಹಾಕಿ ಕೊಡಕ್ಕೆ ಸಖತ್ತಾಗಿತ್ತು ಡಬ್ಬಿಗಳೆಲ್ಲ. ಸೊ ಹಂಗೆ ಡಬ್ಬಿ ಜೊತೆಗೆ ಬರೀ ಡಬ್ಬಿನ ಇಲ್ಲ ಕುರುಕ್ಲು ಮುರುಕ್ಲು ಎಲ್ಲ ಸಖತ್ತಾಗಿ ಇಟ್ಟಿದ್ರು ನಮ್ ಗುರು ರಾಘವೇಂದ್ರ ಸ್ಟೋರ್ಸ್ ಅವರು. ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು. ಎಷ್ಟೊಂದ್ ಜನ ಸೇರಿದ್ರು ಶಾಪಿಂಗ್ ಮಾಡ್ಕೊಂಡು. ನೆಕ್ಸ್ಟ್ ಬರ್ತಾ ಇರೋದು ಸಂಕ್ರಾಂತಿ ಇದೆ. ಬೆಳಗ್ಗೆ ಎದ್ದು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ, ಸರಿ ಹಸ್ಬೆಂಡು ಹೋಗಾಗ ಒಂದು ಫೋಟೋ ಮ್ಯಾಂಡೇಟ್ರಿ, ಸರಿ ಇವ್ನು ರೆಡಿ ಮಾಡಿ ಆಮೇಲೆ ಅಮ್ಮನ ಮನೆಗೆ ಹೋದೆ. ಸೊ ಅಮ್ಮನ ಮನೆಯಲ್ಲಿ ಇನ್ನೊಂದ್ಸತಿ ಅಪ್ಪ ಪೂಜೆ ಮಾಡ್ತಾ ಇದ್ರು. ಸೊ ಅಲ್ಲಿ ಎಲ್ಲ ಆರತಿ ಎಲ್ಲ ನೋಡ್ಕೊಂಡು ಆಶೀರ್ವಾದ ತಗೊಂಡ್ರು. ತುಂಬಾ ಚೆನ್ನಾಗಿತ್ತು. ಎಷ್ಟೊಂದ್ ದಿನ ಆದ್ಮೇಲೆ ಅಮ್ಮನ ಮನೆಗೆ ಹೋಗಿದ್ ಫೀಲ್ ಕೂಡ. ಸಂಜೆ ಸರಿಯು ಸೀರೆ ಬೇಕು ಅಂದ್ಲು ಅಂತ ಸೀರೆ ರೆಡಿ ಮಾಡಿ ಎಲ್ಲಾರು ಮನೆಗೆ ಹೋಗಿ ಸುಮಾರು ಒಂದ್ 8-10 ಮನೆಗೆ ಹೋದ್ವಿ, ನಾನು ಸರಿಯು. ಹಾಗೆ ನಮ್ ಜೊತೆಗೆ ಅವಳ ಫ್ರೆಂಡುನು ಬಂದಿದ್ರು. ಸೊ ಅವಳ ಫ್ರೆಂಡುನು ಬಂದು ಸರಿಯುಗೆ ಎಳ್ಳು ಬೆಲ್ಲ ಕೊಟ್ರು. ತುಂಬಾ ಖುಷಿ ಇದೆ. ಅವರಿಬ್ರು ಲೈಕ್ ತುಂಬಾ ಜೊತೆಗಿರ್ತಾರೆ. ಎಲ್ಲ ಆದ್ಮೇಲೆ ನಾರ್ಮಲ್ ಕಬ್ಬು, ಎಳ್ಚೆ ಹಣ್ಣು, ಕಾಯಿನ್ಸ್, ಆಮೇಲಿಂದ ಅವರೆಕಾಳು ಅದೆಲ್ಲ ಸರಿಯುಗೆ ದೃಷ್ಟಿ ಎರಿತಾರಲ್ಲ ಅದನ್ನ ಮಾಡಿದ್ವಿ. 3 ಸತಿ ನಾನು ಅಮ್ಮ ಸೇರ್ಕೊಂಡು ಮಾಡಿದ್ವಿ. ಇದು ಅವಳಿಗೆ ಹಕ್ಕಿ ತರ ಡ್ರೆಸ್ ಬೇಕಮ್ಮ ಅಂದಿದ್ದಕ್ಕೆ ಈ ಕಫ್ತಾನ್ ಒಂದು ಕುರ್ತಾ ಕ್ವಾಡ್ ಸೆಟ್ ಇತ್ತು. ಸರಿ ಇದನ್ನ ಅವಳಗ್ ತಗೊಂಬಂದಿದ್ದೆ, ಅದನ್ನ ಹಾಕೊಂಡೆ ಮಾಡಿಸ್ಕೋತೀನಿ ಅಂತ ಮಾಡಿಸ್ಕೊಂಡ್ಲು. ಇದೆಲ್ಲ ಆದ್ಮೇಲೆ ಮೇಡಮ್ಗ ಆರ್ತಿ. ಎಷ್ಟು ಹೈಪ್ ಅಲ್ವಾ, ಒಂದ್ ಮಗು ಇದ್ರೆ ಮನೆಯಲ್ಲಿ ಫುಲ್ ಅಟೆನ್ಷನ್ ಅವಳಿಗೇನೆ. ಅವಳ ಖುಷಿ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಮೇಡಮ್ಗ ಆರ್ತಿ ಬೇರೆ ಚೆನ್ನಾಗಿ ಆರ್ತಿ ಮಾಡಿಸ್ಕೊಂಡು ಎಲ್ಲಾರ ಕೈಲೂ, ನಮ್ಮ ಅಪ್ಪನ ಕೈಲೂ ಮಾಡಿಸ್ಕೋಬೇಕಂತ ಆಸೆ. ಸೊ ಅವರು ಎದ್ದು ಬಂದು ಆರ್ತಿ ಮಾಡಿ ಮೇಡಮ್ಗೆ ಸಖತ್ತಾಗಿತ್ತು. ಅಮ್ಮ ರುಚಿಯಾಗಿ ಅಡ್ಗೆ ಮಾಡಿದ್ಲು. ಇದಕ್ ಬೆಳೆ ಪೊಂಗಲ್ಲು ಎಲ್ಲ
ಇದೆಲ್ಲದ್ರಲ್ಲಿ ಮಧ್ಯದಲ್ಲಿ ತಿನ್ನೋ ಬಿಸಿನಲ್ಲಿ ಅದೊಂದು ತೆಗಿಯಲ್ಲ. ಸರಿ ಓಕೆ, ಥ್ಯಾಂಕ್ ಯು ಹೇಳೋ. ವಾವ್, ಸೊ ಹಿಂಗಿತ್ತು ನಮ್ ಸಂಕ್ರಾಂತಿ ಹಬ್ಬ. ಏನಂತೀರಾ? ಇದಿಷ್ಟು ನಂದು ಸಂಕ್ರಾಂತಿ ಮತ್ತೆ ಭೋಗಿ ಹಬ್ಬದ್ದು ಕಾರ್ಯಕ್ರಮಗಳು. ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ. ಕೀಪ್ ಸ್ಮೈಲಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್. ಥ್ಯಾಂಕ್ ಯು. ಸಿ ಯಾ.